ಸೇನಾಪಡೆಯಿಂದ ಆಪರೇಷನ್ ಅವಂತಿಪುರ. ಪಹಲ್ಗಾಮ್ನಲ್ಲಿ ಸ್ವಚ್ಛ ಭಯೋತ್ಪಾದನೆ ಅಭಿಯಾನವೇ ಶುರುವಾಗಿದೆ. ಸೇನಾಪಡೆ ಜಮ್ಮು ಕಾಶ್ಮೀರ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಆಪರೇಷನ್ ಪಹಲ್ಗಾಮ್ನಲ್ಲಿ ಕಾರ್ಯಾಚರಣೆಯನ್ನ ಸೇನೆ ಮುಂದುವರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸ್ವಚ್ಛ ಭಯೋತ್ಪಾದನೆ. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು. ಭಯೋತ್ಪಾದನೆಯನ್ನೇ ಸ್ವಚ್ಛಗೊಳಿಸೋದು ಅಂದ್ರೆ ಎಲ್ಲಾ ಉಗ್ರರನ್ನ ಹೆಡೆಮುರಿ ಕಟ್ಟೋದು. ಆಪರೇಷನ್ ಅವಂತಿಪೋರ ನಡೀತಾ ಇದೆ. ಪಹಲ್ಗಾಮ್ನಲ್ಲಿ ಸ್ವಚ್ಛ ಭಯೋತ್ಪಾದನೆ ಅಭಿಯಾನದ ರೀತಿಯಾಗಿ ನಡೀತಾ ಇದೆ. ಸೇನಾಪಡೆ ಜಮ್ಮು ಕಾಶ್ಮೀರ ಪೊಲೀಸರು ಆಪರೇಷನ್ ನಡೆಸ್ತಾ ಇದ್ದಾರೆ. ಇನ್ನು ಕೂಡ ಪಹಲ್ಗಾಮ್ನಲ್ಲಿ ಕಾರ್ಯಾಚರಣೆಯನ್ನ ಸೇನೆ ಮುಂದುವರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹರೀಶ್, ನೀವು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಹೆಸರು ನೋಡಿ ಸ್ವಚ್ಛ ಭಯೋತ್ಪಾದನೆ ಅಭಿಯಾನ ಅನ್ನೋದಾಗಿ ಇದೆ ಅಂತ ಹೇಳಿದ್ರೆ ಎಲ್ಲಾ ಉಗ್ರರನ್ನ ಹೆಡೆಮುರಿ ಕಟ್ಟುವುದಕ್ಕೆ ನಾವು ಸಿದ್ಧ, ಅದೇ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂತ ಸಂದೇಶ. ಹರೀಶ್ ರೀ, ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ, ಬಿ ದ ಬಾಸ್. ಹೌದು ಚೈತ್ರ, ಕಾಶ್ಮೀರವನ್ನು ಕ್ಲೀನ್ ಮಾಡಬೇಕಾಗಿದೆ. ಪೆಹಲ್ಗಾಮ್ನಲ್ಲಿ ಆದಂತಹ ದಾಳಿ ಬಹುಮುಖ್ಯವಾಗಿ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ಈ ಒಂದು ದಾಳಿಯನ್ನು ಮಾಡಲಾಗಿತ್ತು. ಬಹುಮುಖ್ಯವಾಗಿ ಪ್ರವಾಸಿಗರ ಮೇಲೆ ಈ ಹಿಂದೆ ಎಂದೂ ಕೂಡ ಅಟ್ಯಾಕ್ ಆಗಿರಲಿಲ್ಲ. ಕಳೆದ 30-40 ವರ್ಷಗಳಲ್ಲಿ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ಈ ಥರದ ಒಂದು ದಾಳಿ ಕಾಶ್ಮೀರದ ಕಣಿವೆಯಲ್ಲಿ ಆಗಿರಲಿಲ್ಲ. ಆದರೆ ಈ ಬಾರಿ ಮಾತ್ರ ಪ್ರವಾಸಿಗರನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರೆ. ಮತ್ತು ಇಡೀ ಕಾಶ್ಮೀರದ ಆರ್ಥಿಕ ವ್ಯವಸ್ಥೆಯನ್ನೇ ಹದಗೆಡಿಸಿರುವಂತಹದ್ದು ಉಗ್ರರು. ಹಾಗಾಗಿ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ದೃಷ್ಟಿಯಿಂದ. ಹಾಗಾಗಿ ಸೇನೆ ಹಾಗೂ ಜಮ್ಮು ಕಾಶ್ಮೀರ ಪೊಲೀಸರು ನಿರಂತರವಾದಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹು ಮುಖ್ಯವಾಗಿ ದಕ್ಷಿಣ ಕಾಶ್ಮೀರ ಏನಿದೆ ಇದು ಉಗ್ರರ ಸ್ವರ್ಗ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗುತ್ತೆ. ಯಾಕಂದ್ರೆ ದೊಡ್ಡ ದೊಡ್ಡ ಕಾಡುಗಳು, ದಟ್ಟವಾದಂತಹ ಕಾಡುಗಳು, ಅಲ್ಲಿ ಉಗ್ರರು ಅವಿತು ಕುಳಿತುಕೊಂಡ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಮತ್ತೆ ಜಮ್ಮು ಕಾಶ್ಮೀರ ಪೊಲೀಸರಾಗಿರ್ಬೋದು ಈ ಸೇನೆಯ ಕಾರ್ಯಾಚರಣೆಯಿಂದ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಉಗ್ರರು ಪ್ಲಾನ್ ಅನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವಂತಿಪುರ, ಪುಲ್ವಾಮಾ ಆಗಿರ್ಬೋದು, ಅನಂತನಾಗ್ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಾರ್ಯಾಚರಣೆ ನಡೀತಾ ಇರುವಂತಹದ್ದು. ಕಳೆದ 48 ಗಂಟೆಗಳಲ್ಲಿ 6 ಉಗ್ರರನ್ನ ಹತ್ಯೆ ಮಾಡಿರುವಂತಹದ್ದು. ಮುಖ್ಯವಾಗಿ ಆಪರೇಷನ್ ಕ್ಲೀನ್ ಅನ್ನುವಂತಹದ್ದು, ಟೆರರಿಸಂ ಕ್ಲೀನ್ ಆಗಬೇಕು, ಜಮ್ಮು ಕಾಶ್ಮೀರ ಕಣಿವೆಯಲ್ಲಿ ಮತ್ತೊಮ್ಮೆ ಶಾಂತಿ ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೇನೆ ಈ ಥರದೊಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತಹದ್ದು. ಯಾಕಂದ್ರೆ ಭಾರತೀಯ ಸೇನೆಗೂ ಹಾಗೂ ಜಮ್ಮು ಕಾಶ್ಮೀರ ಸೇನೆಗೂ ಕೂಡ ಈ ರೀತಿಯಾದಂಥ ಎಲ್ಲಿ ಗುಪ್ತಚರ ಇಲಾಖೆ ಯಾವ್ಯಾವ ರೀತಿಯ ಮಾಹಿತಿಯನ್ನು ಕೊಡುತ್ತೆ, ಎಲ್ಲೆಲ್ಲಿ ಉಗ್ರರು ಅಡಗಿ ಕುಳಿತಿದ್ದಾರೆ, ಯಾವ್ಯಾವ ಕಣಿವೆಯಲ್ಲಿ ತಮ್ಮ ಮಸಲತ್ತನ್ನ ಮಾಡ್ತಾ ಇದ್ದಾರೆ, ಇನ್ನ ಕಾಶ್ಮೀರಿ ಯುವಕರಿಗೆ ತಲೆಯನ್ನ ಇಲ್ಲದ ಸಲ್ಲದನ್ನ ತಲೆಯಲ್ಲಿ ತುಂಬಿ ಉಗ್ರವಾದಕ್ಕೆ ಪೋಷಣೆಯನ್ನ ಕೊಡ್ತಾ ಇದ್ದಾರೆ, ಅಂತವರನ್ನು ಹುಡುಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಹು ಮುಖ್ಯವಾಗಿ ಅವರಿಗೆ ಯಾರು ಹಣ ಕೊಡ್ತಾರೆ, ಮತ್ತೆ ಅವರಿಗೆ ಯಾರು ಶಸ್ತ್ರಾಸ್ತ್ರಗಳನ್ನ ಒದಗಿಸ್ತಾರೆ, ಸ್ಥಳೀಯವಾಗಿ ಅವರು ಯಾರು ನೆರವು ನೀಡ್ತಾರೆ, ಇವೆಲ್ಲವನ್ನು ಕೂಡ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತೆ ಭಾರತೀಯ ಸೇನೆ ಆಪರೇಷನ್ ಅನ್ನ ಮಾಡ್ತಾ ಇರುವಂತಹದ್ದು ಕಾಶ್ಮೀರದಲ್ಲಿ ಟೆರರಿಸಂ ಕ್ಲೀನ್ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಕಳೆದ 48 ಗಂಟೆಗಳಲ್ಲಿ 6 ಉಗ್ರರನ್ನು ಹೊಡೆದುರುಳಿಸಲಾಗಿದೆ. ಬಹು ಮುಖ್ಯವಾಗಿ ನಿರಂತರವಾದಂತಹ ಕಾರ್ಯಾಚರಣೆ ಈಗ ನಡೀತಾ ಇರುವಂತಹದ್ದು. ಒಂದ್ ಕಡೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಗಡಿಯ ಆಚೆಗೆ ಇರ್ತಕ್ಕಂತಹ ಭಯೋತ್ಪಾದಕ ನೆಲೆಗಳನ್ನ ಭಾರತೀಯ ಸೇನೆ ಯಶಸ್ವಿಯಾಗಿ ಧ್ವಂಸ ಮಾಡಿ ಬಂದಿತ್ತು. ಈಗ ಒಳಗಿರ್ತಕ್ಕಂತಹ ಟೆರರಿಸ್ಟ್ಗಳು ಯಾರಿದ್ದಾರೆ ಅವರುಗಳನ್ನ ಹುಡುಕಿ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಚೈತ್ರ. ರೈಟ್.